ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕಿಶನ್ ಚಾರಿ. ಇವತ್ತು ಬರ್ಡೇ ಲಾಗ್ ಮಾಡ್ತಾ ಇದ್ದೀನಿ. ನಂದು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನೇನು ಇನ್ಸಿಡೆಂಟ್ ಆಯಿತು, ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದು ಈ ವಿಡಿಯೋದಲ್ಲಿ ಇರುತ್ತೆ. ಕೊನೆವರೆಗೂ ನೋಡಿ. ಮಾರ್ನಿಂಗ್ ಆಲ್ರೆಡಿ ಒಂದು 7 ಹಂಗೆ ಆಗಿದೆ. ಮನೇಲಿ ಕರೆಂಟ್ ಇಲ್ಲ, ಅದಕ್ಕೆ ನಮ್ಮ ಬ್ರೋ ಅವ್ರ ಮನೆಗೆ ಬಂದು ಶೆಲ್ಟ್ ಐರನ್ ಕೊಟ್ಬಿಟ್ಟು ಇವಾಗ ಪೇಟೆಗೆ ಹೋಗ್ತಾ ಇದ್ದೀನಿ ಊಟ ಎಲ್ಲ ಆರ್ಡ್ರ್ ಕೊಡೋಕ್ಕೆ. ಸೊ ಗೈಸ್, ಇವಾಗ ಬ್ರೀಚ್ ಮಾತ್ರ ಬಂದು ಊಟ ಎಲ್ಲ ಆರ್ಡ್ರ್ ಕೊಟ್ಟಿದ್ದಾಯಿತು. ಸೊ ಇವಾಗಲೇ ಟೈಮ್ ಒಂದು 12 ಗಂಟೆ ಆಗಿದೆ. ಇವಾಗ ನಾನು ರೆಡಿಯಾಗಿ ನಮ್ಮಮ್ಮ ಜೊತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಂಗೆ ಇವಾಗ ಈ ಕ್ಯಾರಿಯರ್ ತೊಗೊಂಡೋಗಿ ಊಟಕ್ಕೆ ಕೊಡಬೇಕು. ಸೊ ಇವಾಗ ಸ್ಟೇಡಿಯಂ ಹತ್ರ ದೇವಸ್ಥಾನಕ್ಕೆ ಬಂದಿದ್ದೀರಿ ನಾನು ಮತ್ತು ನಮ್ಮಮ್ಮ. ಸೊ ಇವತ್ತು ಬರ್ಡೇಗೆ ಫುಲ್ ವೆಯ್ಟಲ್ಲಿ ಬಂದಿದ್ದೀನಿ. ಓಕೆ, ಇಲ್ಲಿ ಅಂದರೆ ಏನಂದರೆ ಎಲ್ಲ ದೇವ್ರುಗಳು ಇದ್ದಾವೆ ಇಲ್ಲಿ. ಸೊ ಎಲ್ಲ ದೇವ್ರುಗಳು ಒಂದೇ ಕಿತ್ತ ಮಕ್ಕೊಂಡು ಹೋಗ್ಬಿಡ್ಬೋದು. ನಮ್ಮಮ್ಮ ನೋಡ್ರಿ, ಯಾಕೆ ಇವ್ನು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಕುಗ್ಲು ಕೊಡ್ತಾ ಇದ್ದಾರೆ. ಮಚ್ಚಿ ಕಿಂಡಲ್ ಮಾಡ್ತಿದ್ಯಾ? ಒಳ್ಳೆ ಟೈಮಿಗೆ ದೇವಸ್ಥಾನಕ್ಕೆ ಬಂದಿದ್ದಾರೆ. ಚೆನ್ನಾಗಿ ಪೂಜೆ ಎಲ್ಲ ಆಯಿತು, ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ. ನಮ್ಮ ದೊಡ್ಡತ್ತೆ ರಾಯರದು ಫೋಟೋ ಗಿಫ್ಟ್ ಕೊಟ್ಟರು ನನ್ನ ಬರ್ಡೇ ದಿನ. ತುಂಬ ಸ್ಪೆಷಲ್ ಆಗಿತ್ತು. ಸೊ ಗೈಸ್ ನೋಡಿ, ನಮ್ಮಪ್ಪ ನಂದು ಇವತ್ತು ಬರ್ಡೇ ಓಡಾಡ್ತೀನಿ ಜಾಸ್ತಿ, ಅಲ್ಲಿ ಇಲ್ಲಿ ಇರುತ್ತೆ ಅಂದ್ಬಿಟ್ಟು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದ್ದಾರೆ ಸ್ಕೂಟಿಗೆ. ಇನ್ನು RX ನಾನು ಪೆಟ್ರೋಲ್ ಹಾಕ್ಸ್ಬೇಕು. ಫುಲ್ ಟ್ಯಾಂಕ್ ಹಾಕ್ತಿದ್ದೆ, ಅದ್ರಲ್ಲಿ ಆಲ್ರೆಡಿ ಅಷ್ಟು ಬೇಗ 1 ಪಾಯಿಂಟ್ ಖಾಲಿ ಮಾಡಾಕಿದ್ದೀನಿ ಬೆಳಗ್ಗೆಯಿಂದ ಓಡಾಡಿ. 2 o'clock ಹಂಗೆ ನನ್ನ ಡಿಗ್ರಿ ಫ್ರೆಂಡ್ಸ್ ಎಲ್ಲ ಸೀನಿಯರ್ಸ್ ಕೇಕ್ ಕಟ್ ಮಾಡೋಣ ಅಂತ ಬಂದಿದ್ರು ನನಗೋಸ್ಕರ. ಮಾಡಿದ್ರೆ ಅವ್ರು ಕೇಕ್ ಎತ್ಕೊಂಬರಕ್ಕೂ ಕಷ್ಟ. ನೋ ಕಾಮೆಂಟ್ಸ್. ಇವತ್ತು ಕಿಶನ್ ಚಾರಿ ಬರ್ತಡೇ. ಸೊ ಅದರ ಪ್ರಯುಕ್ತವಾಗಿ ನಾವೆಲ್ಲ ಕೇಕ್ ಕಟ್ ಮಾಡಿಸೋದಕ್ಕೆ ನಾನು ಕಟಿಂಗ್ ಎಲ್ಲ ಮುಗಿಸಿ ಇಲ್ಲಿಂದ ಹೋಗ್ತಾ ಇದ್ದೀನಿ. ಸೊ ಗೈಸ್, ಇವಾಗ ಅಲ್ಲಿ ಬರ್ಡೇ ಕೇಕ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿದ್ದೀನಿ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹ್ಯಾಮ್ಸ್ಟರ್ ಜೊತೆ ಆಟ ಆಡೋಕ್ಕೆ. ನೋಡ್ರಿ ಎಷ್ಟು ಕ್ಯೂಟಾಗಿದ್ದಾವೆ. ಏಯ್, ಸೊಂದು ಸಿಕ್ಕಿದ್ರೆ ಸಾಕು. ಏಯ್ ಓಡೋಯ್ತು ನೋಡ್ರಿ, ಎಷ್ಟು ಕ್ಯೂಟಾಗಿದೆ. ನೋಡ್ರಿ, ಇದ್ರ ಹೆಸರು ಸಿಂಬಾ. ಇದ್ರ ಹೆಸರು ಸಿಂಬಾ ಬ್ರೌನಿ ಬ್ಲ್ಯಾಕಿ. ಇದ್ರ ಹೆಸರು ಸಿಂಬಾ, ಇದ್ರ ಹೆಸರು ಬ್ರೌನಿ. ಏಯ್ ಬಿದ್ದೋಗ್ತಾರ. ಇದು ಬ್ಲ್ಯಾಕ್. ಏಯ್ ಬಮ್ಮ, ಏಯ್ ಗಾಬರಿ ಆಗ್ತಾ ಇದೆಯಲ್ಲೋ. ಮನೆಗೆ ಬಿಟ್ಬಿಡು. ಒಂಚೂರು ಜಾಗ ಸಿಕ್ಕಿದ್ರೆ ಸಾಕು, ಓಡ್ತಾ ಇರ್ತವೆ. ಆಚೆಗೆ ಬರೋಕ್ಕೆ ಹುಡುಕ್ತಾ ಇದ್ದಾವೆ. ನೋಡ್ರಿ, ಅದು ಎಷ್ಟು ಚೆನ್ನಾಗಿ ನೀರು ಕುಡಿತೇವೆ. ಆಟಾಡೋದೆಲ್ಲ ಆಟಾಡ್ಬಿಟ್ಟು ಡೈಲಿ ಆಗ್ತಾ. ಇದನ್ನು ನೋಡಿ, ಇನ್ನೊಂದು ಬಂತು. ಇದು ಲಾಂಗ್ ಏರ್, ಇದು ಅದಕ್ಕೆ ಆ ಥರ ಇದೆ. ಅವೆಲ್ಲ ಶಾರ್ಟ್ ಏರು. ಸೊ ಇವಾಗ ನಾನು ಇನ್ನೂ RX ಎತ್ಕೊತಾ ಇದ್ದೀನಿ. ಆಲ್ರೆಡಿ ಎಷ್ಟು ಟೈಮು 4 ಆಗಿದೆ. ಇವಾಗ ಸದ್ಯಕ್ಕೆ ಮಫ್ಲರ್ ಒಂದು ಚೇಂಜ್ ಮಾಡ್ಕೊಂಡು ಇವಾಗ ಸದ್ಯಕ್ಕೆ ಇವತ್ತಿಗೆ ಮಾತ್ರ ಸ್ವಲ್ಪ ಸೌಂಡ್ ಬರಲಿ ಅಂತ ಇಕೋ.
ಫಸ್ಟ್ನಿಂದ ಅಂದರೆ ಚಿಕ್ಕವಾಗಿಂದ ಒಂದು ಆಸೆ ಥರ ಇತ್ತು ನನಗೆ. ಅಂದರೆ ನಾನು ಯಾವಾಗಾದ್ರೂ ನನ್ನ ಬರಡೇ ದಿನ ಎಲ್ಲ ಊಟ ಕೊಡಬೇಕು, ಅಂದರೆ ಅಂಗವಿಕಲರಿಗೆ, ಕೈಯಲ್ಲಿ ಆಗದಿರೋ ಇರೋಂಥವ್ರಿಗೆ, ತುಂಬ ಕಷ್ಟದಲ್ಲಿರೋರು, ಅಂದರೆ ಅಂದರೆ ಯಾತ್ರೆ ಇರೋದು ರೋಡ್ ಸೈಡಲ್ಲೆಲ್ಲ ಪಾಪ ಇರ್ತಾರಲ್ಲ ಅಂಥವ್ರಿಗೆ, ಕೈಯಲ್ಲಿ ಆಗದಿರೋ ಇರೋಂಥವ್ರಿಗೆ ನಾನು ಕೊಡಬೇಕು, ಊಟನ ಡೊನೇಟ್ ಮಾಡಬೇಕು. ಅದು ನನಗೆ ಹುಟ್ಟಿದಬ್ಬದ ದಿನವೇ ಮಾಡಬೇಕು ಅಂತ ಸುಮಾರು ಒಂದು 3 ವರ್ಷದಿಂದ ಟ್ರೈ ಮಾಡಿದ್ದೆ, ಹಿಂಗೆ ಊಟ ಮಾಡಿಸ್ಬಿಡ್ಬೇಕು, ಹಿಂಗೆ ಕೊಡಬೇಕು ಅಂತೆಲ್ಲ. ಯಾವ ವರ್ಷನೂ ಆಗಿರಲಿಲ್ಲ. ಈ ವರ್ಷ ಏನೋ ದೇವರು ಕೈಯಲ್ಲಿ ಒಂದು ಚಿಕ್ಕದಾಗ ಆಗುವಷ್ಟು ಶಕ್ತಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇವತ್ತು ನನ್ನ ಬರಡೇ ದಿನ ಅಂದರೆ ಊಟನ ಡೊನೇಟ್ ಮಾಡ್ತಾಯಿದ್ದೀನಿ. ಏನಂತ್ಯಾ ಆಲ್ರೆಡಿ ಸೌಂಡ್ ಬರ್ತಾನೆ ಡಿಟಿಸ್ ಅಲ್ಲಿ. ನೀರು ಪ್ಯಾಕೆಟು ಒಂದು ಬ್ಯಾಗು, ಪ್ಲೇಟ್ಗಳು ತೊಗೊಂಬರ್ಬೇಕು. ಅದು ತೊಗೊಂಬಂದ್ಮೇಲೆ ಒಂದೇ ಕಿತ್ತು ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಹಾಂ, ಅಲ್ಲಿಟ್ಟಿರ್ರಿ. ಅಜ್ಜಿ, ನಂದು ಇವತ್ತು ಹುಟ್ಟಿದಬ್ಬ, ಆಶೀರ್ವಾದ ಮಾಡಿ. ಹಾಂ, ತಗೊಳ್ಳಿ. ಹಾಂ, ಅದಕ್ಕೆ ಅಲ್ಲೇ ಇರೋ ನೀನು. ಇಷ್ಟು ಊಟ ಇದೆ, ಅಷ್ಟು ಜನಕ್ಕೂ ನಾನು ಒಬ್ಬೊಬ್ರದ್ದು ಕೊಟ್ಟು ತೋರ್ಸೋಕ್ಕೆ ನಂಗೆ ಇಷ್ಟ ಇಲ್ಲ. ಒಂದು ಕೈಯಲ್ಲಿ ಆಗದಿರೋ ಇರೋರ್ಗೆ ಕೊಡಬೇಕು ಅಂದರೆ ಇಂಥವ್ರಿಗೆ. ಸೊ ಎಲ್ರಿಗೂ ಹಾಕೋದಕ್ಕಾಗೋದಿಲ್ಲ, ಅಷ್ಟು ಕೊಡ್ತೀನಿ. ಕೊಡೋಕ್ಕೆ ಮನಸ್ಸಾಗಲ್ಲ, ಇವರಿಂದ ಬೇರೆಯವ್ರಿಗೂ ಇದು ಮಾಡೋದು ಇದಾಗುತ್ತೆ. ಸೊ ನಿಮ್ಮಂಥವ್ರ ಆಶೀರ್ವಾದ ಸರಿ, ಅದೇ ಆಯಿತು. ಇವಾಗ ನಂದಿಗೆ ಹೋಗಿ ಊಟ ಎಲ್ಲ ಹಂಚ್ಬಿಟ್ಟು, ಡಿಕ್ಕಿಯಲ್ಲಿ ಇದ್ದಿದ್ದು, ಈ ಚೀಲದಲ್ಲಿ ಇದ್ದಿದ್ದು ಎಲ್ಲ ಹಂಚ್ಬಿಟ್ಟು, ಸೊ ಮತ್ತೆ ಇವಾಗ ಇನ್ನೂ ಊಟ ಎಲ್ಲ ಇದೆ ಹುಡುಗರಿಗೆ, ಫ್ರೆಂಡ್ಸ್ಗೆಲ್ಲ ಹಂಚೋದು. ಅದ್ರಿಗೆ ನೀರು ಪ್ಯಾಕೆಟ್ಗಳು ಮತ್ತು ಪ್ಲೇಟ್ಸ್ ಎಲ್ಲ ಬೇಕು, ಅದನ್ನೆಲ್ಲ ತೊಗೊಂಡು ಬನ್ನಿ. ನನಗೆ ಫುಲ್ ಸ್ಯಾಟಿಸ್ಫೈ ಆಯಿತು. ಅಂದರೆ ಅಟ್ಲೀಸ್ಟ್ ಹಂಚಿದಕ್ಕೂ ತುಂಬ ಕೈಯಲ್ಲಿ ಆಗ್ದಿರೋ ಇರೋರು, ತುಂಬ ವಯಸ್ಸಾದವ್ರಿಗೆ ಕೊಟ್ಟಿದ್ದು. ಹುಡುಗರಿಗೆ ಅಂಥವ್ರಿಗೆಲ್ಲ ಕೊಡೋಕೆ ನನಗೆ ಇಷ್ಟ ಇರಲಿಲ್ಲ. ಅಂಥವ್ರಿಗೆ ಅಟ್ಲೀಸ್ಟ್ ಕೊಟ್ಟಿದ್ರೇನೂ ಒಂದು 2-3 ಇರ್ಬೋದು. ಅಂದರೆ ಎಲ್ಲ ಕಡೆ ಚಿಕ್ಕಬಳ್ಳಾಪುರದಲ್ಲಿ ಒಂದು 4-5 ಹತ್ರ, ಮತ್ತು ನಂದಿಯಲ್ಲಿ, ಅಲ್ಲಿಂದ ಬಿಟ್ಟು ಸ್ವಲ್ಪ ಮುಂದೆ ಮನೆ ಹತ್ರ ಎಲ್ಲ ಕೊಟ್ಟಿದ್ದೀನಿ. ಒಂಥರ ನನಗೆ ಸ್ಯಾಟಿಸ್ಫ್ಯಾಕ್ಷನು, ನನ್ನ ಬರ್ಡೇ ದಿನ ಹಿಂಗೆ ಕೊಟ್ಟೆ ಅಂದ್ಬಿಟ್ಟು, ದಾನ ಮಾಡಿದೆ ಅಂದ್ಬಿಟ್ಟು. ಸೊ ನೀವು ನಿಮ್ಮ ಬರ್ಡೇಗೆ ಜಾಸ್ತಿ ಎಲ್ಲ ಖರ್ಚು ಮಾಡಿದ್ದೀರ, ಅಟ್ಲೀಸ್ಟ್ ಇವಾಗ ನೀವು 50 ಜನ 100 ಜನಕ್ಕೆ ಕೇಕ್ ಕಟ್ಟಿಂಗ್ಗಳು ಮಾಡಿಸ್ಕೊಂಡು ಅವ್ರ ಜೊತೆ ಎಲ್ಲ ಇದು ಮಾಡಿಕೊಂಡ್ರೆ, ಅಟ್ಲೀಸ್ಟ್ ಒಂದು 20 ಜನಕ್ಕಾದ್ರೂ ಊಟನ ದಾನ ಮಾಡಿರಿ. ನಿಮ್ಮ ಬರ್ಡೇ ದಿನ ಒಳ್ಳೆ ಆಶೀರ್ವಾದ ತೊಗೊಳ್ರಿ, ನೀವು ಮಾಡಿರೋ ಪಾಪಗಳೆಲ್ಲ ಹೋಗುತ್ತೆ. ಇವಾಗ ನಾವು ಏನೇನು ಕರ್ಮಗಳು ಮಾಡಿದ್ರೆ ನಮಗೂ ಗೊತ್ತಿಲ್ಲ, ಅಟ್ಲೀಸ್ಟ್ ಹಂಗೆ ಕೊಟ್ಟು ಆದರೂ ಅಟ್ಲೀಸ್ಟ್ ಅವ್ರ ಆಶೀರ್ವಾದಗಳು ತೊಗೊಬೋದು. ಗೈಸ್, ಇವಾಗ ಪ್ಲೇಟ್ಸ್ ಎಲ್ಲ ತೊಗೊಂಡಿದ್ದಾಯಿತು. ವಾಟರ್ ಪ್ಯಾಕೆಟ್ ಒಂದು ತೊಗೊಂಡಿದ್ದಾಯಿತು, ಒಂದು ಚೀಲ ಫುಲ್ಲು ನೋಡಿ. ಆಲ್ರೆಡಿ 7:10 ಆಗಿದೆ. ಇವಾಗ ನಾನು ಇನ್ನೂ ಗಾಡಿ ತೊಳಿಸಿ ಇವಾಗ ಎಲ್ಲ ಒರೆಸ್ತಾ ಇದ್ದೀನಿ. ಸೊ ಗೈಸ್, ಆಲ್ರೆಡಿ ಇವಾಗ 8 ಆಗಿದೆ. ಇವಾಗ ನಮ್ಮ ಚಿಕ್ಕಮ್ಮ ಮನೆಯಿಂದ ಊಟ ಎಲ್ಲ ತೊಗೊಂಡು ಅಲ್ಲಿದೆ ನೋಡಿ, ಅದೆಲ್ಲ ತೊಗೊಂಡು ಗಾಡಿಗಳಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೆ ಅಂತ ನೋಡೋಣ. ಇಲ್ಲಿ ಶಾಂತಿನಿಕೇತನವರು, ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಸೊ ಎಲ್ಲಿ ಕೇಕ್ ಕಟ್ ಮಾಡೋದು ಏನು ಅಂತ ಇನ್ನೂ ಗೊತ್ತಿಲ್ಲ. ಒಟ್ನಲ್ಲಿ ಕೇಕ್ ಎಲ್ಲ ಕಟ್ ಮಾಡಿ ಊಟ ಎಲ್ಲ ಅವ್ರಿಗೂ ಹಂಚಿ, ಅಕಸ್ಮಾತ್ ಏನೋ ಮಿಕ್ಕಿದ್ರೆ ಅದನ್ನು ಎಲ್ಲ ದಾನ ಮಾಡಿ ಹೋಗಬೇಕು. ಎಷ್ಟೊತ್ತಾಗುತ್ತೆ ಏನು ಅಂತಲೂ ಗೊತ್ತಿಲ್ಲ. ಕಾಲೇಜ್ ಗಿಚ್ ಕಡೆ ಪಕ್ಕದಲ್ಲ ಹಂಗೆ ಹೇಳೋದು, ಹಂಗೆ ಫುಲ್ ಸ್ಟ್ರೈಟಾ? ಅಲ್ಲೇ ಅರ್ಧ ಗಂಟೆ ಆಗಲಿ, ಹೇಳ್ತಿಲ್ಲ ಕಂಪ್ಲೇಂಟ್ ಆಗುತ್ತೆ, ಆಗಲಿ ಎದು ನೋಡ್ಕೊಂಡ್ಬಂಡಿ. ಮಾಡಲಿ
ನನ್ನ ಫೋನ್ ಎಲ್ಲಿ? Happy birthday to you. Happy birthday to you, Charlie. Happy birthday to you. Yo boys. हाँ ठीक है. ना बोल. ಬ್ರೋ ಅಲ್ಲಿ ಸಡನ್ ಆಗಿ ಹಿಂಗೆ ಹೇಳಿದ್ರೆ ಬ್ರೋ ಹಿಂಗೆ. Happy birthday to you. Happy birthday to you. Happy birthday to you. Happy birthday to you. May God bless you. May God bless you, dear Kishan. Happy birthday to you. Happy birthday to you, Magne. Thank you. These first things are all actually. ಏನಕ್ಕ ಚಳಿ ಲೇಟಿದೆ? ಯಾರೋ ನಾನೇ ಗಾಡಿ ಯಾವುದು ಹೊಡ್ಕೊಂಡ್ಬಿಡೈತೆ ಅನ್ಕೊಂಡೆ. ಸೊ ಗೈಸ್ ಇವಾಗ ನಮ್ಮ ಮನೆ ಹತ್ರ ಇರೋಂಥ ನಮ್ಮ ಫ್ರೆಂಡ್ಸ್ ಮತ್ತು ನೈಬರ್ಸ್ ಇವಾಗ ಆಲ್ರೆಡಿ 9:30 ಆಗಿದೆ. ಹೈವೇಲಿ ಡಿನ್ನರ್ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀರಿ. 5 ನಿಮಿಷ ನೀವು ಅರ್ಧ ಅಲ್ಲಿ ವೀಡಿಯೋಗಳು ಅದು ಇದು ಅಂತಿದ್ದಾಳೆ. ಅರ್ಧ 5 ನಿಮಿಷ ಸರ್ ಇಟ್ಕೊಂಡಿದೆ ತೆಕ್ಕೋ ಅಷ್ಟೇ ಅಲ್ಲ ಅಷ್ಟೇ. ಅದು ಸ್ಟೋರ್ ಆಗುತ್ತಾ? ಹಾಂ ಹಾಕೊಳ್ಳೋ ಉಲ್ಟೋಗಿದೆ ಅಷ್ಟೊಂದು ನೋಡ್ಕೊ ಕರೆಕ್ಟಾಗೈತಾ? ಥ್ಯಾಂಕ್ ಯು ನೇಬರ್ಸ್. ಯಾಕಂದರೆ ನನಗೆ ಒಂಥರ ತುಂಬ ಸ್ಪೆಷಲಾಗಿ ಅಂದರೆ ಸಡನ್ನಾಗಿ ಬಿದ್ದವ್ರಿಗೂ ಬಂದು ಈ ಥರ ಇಲ್ಲಿ ಟ್ರೀಟ್ ಎಲ್ಲ ಕೊಡಿಸಿದ್ರು. ತುಂಬ ಥ್ಯಾಂಕ್ಸ್. ಸೊ ಐಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಸೊ ನನ್ನ ಬರ್ಡೇದು ಇಲ್ಲಿ ಹುಡುಗರಿಗೆಲ್ಲ ಅನ್ನದಾನ ಮಾಡಿದ್ದು ಅದೆಲ್ಲ. ಸೊ ತುಂಬ ಸ್ಪೆಷಲ್ ಮೂಮೆಂಟ್. ಎಲ್ಲ ಹುಡುಗರೆಲ್ಲ ಸೇರಿದ್ದು ಈ ಥರ ಸೆಲೆಬ್ರೇಟ್ ಮಾಡಿದ್ದೆಲ್ಲ, ಊಟ ಎಲ್ರಿಗೂ ಕೊಟ್ಟಿದ್ದು ಎಲ್ಲ ತುಂಬ ಖುಷಿ ಆಯಿತು. ಈ ಥರ ಯಾವತ್ತೂ ಸೆಲೆಬ್ರೇಟ್ ಮಾಡಿರಲಿಲ್ಲ, ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಏನೋ ದೇವರು ಇಷ್ಟು ಮಾತ್ರ ಶಕ್ತಿ ಕೊಟ್ಟಿದ್ದಾರೆ. ಸೊ ಇನ್ನು ಮುಂದೆ ಇನ್ನೂ ಒಳ್ಳೆ ಪ್ರಯತ್ನಗಳು ಪಡ್ತೀನಿ. ಇನ್ನು ಮುಂದೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಸೊ ಎಲ್ರಿಗೂ ನನಗೆ ಹ್ಯಾಪಿ ಬರ್ಡೇ ವಿಶ್ ಮಾಡಿದ್ದವ್ರಿಗೆ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ, ಸದಾ ನಿಮ್ಮ ಪ್ರೀತಿಗೆ ಚಿರಋಣಿ. ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಇನ್ನು ಮುಂದೆ ಒಳ್ಳೆ ಲಾಗ್ಸ್ ಬರ್ತಾ ಇರುತ್ತೆ. ಬಾಯ್.